ಘಟನೆ ಆಯಿತು. ಈ ಘಟನೆ ನಂತರ ಸರ್ಕಾರ ಒಂದು ಆಪರೇಷನ್ ಸಿಂಧೂರ್ ಮಾಡಿತು, ಅಂದರೆ ಒಂದು ಪ್ರತಿಕಾರ ತೀರಿಸ್ಕೊಂತು. ಇದರ ಬಗ್ಗೆ ಅಂದರೆ ನಿಮ್ಗೊಂದು ರೀತಿಯಿಂದ ಒಂದು ದೇಶದ ಸೈನಿಕರ ಬಗ್ಗೆ ದೇಶದಿಂದ ಹೆಮ್ಮೆ ಇದೆ, ತುಂಬ ಹೆಮ್ಮೆ ಅನಿಸುತ್ತೆ. ಅದರಲ್ಲೂ ಇಬ್ಬರು ನಾವು ಹಿಂದೆಲ್ಲ ಬರೀ ಗಂಡು ಮಕ್ಕಳು ಹೋಗಿ ಹೊಡೆದು ಬರ್ತಿದ್ರು ಎಂಗೇಜ್ನವರೆಲ್ಲ. ಈ ಸರಿ ನಮ್ಮ ಮೋದಿಯವರು ಇಬ್ಬರು ಹೆಣ್ಮಕ್ಳನ್ನ ಕಳಿಸಿದಾರಲ್ಲ, ಅದು ನಾರಿ ಶಕ್ತಿ ಬಗ್ಗೆ ಅವ್ರಿಗೆ ಎಷ್ಟು ನಂಬಿಕೆ ಇದೆ ಅಂತ ನಮ್ಗೆ ತುಂಬ ಸಮಾಧಾನ, ಸಂತೋಷ ಅಂತ ಹೇಳೋಕ್ಕಾಗಲ್ಲ, ಇದನ್ನು ಸಮಾಧಾನ ಅಂತ ಹೇಳ್ಬೋದು. ಈ ಒಂದು ಕಾರ್ಯಾಚರಣೆ ತುಂಬ ಹೆಮ್ಮೆ ಆಯಿತು. ಅವರು ಪ್ರತಿಕಾರ ತೀರಿಸ್ಕೊಂಡು ಬಂದರು. ನಾನು ಅದನ್ನು ವಾಚ್ ಮಾಡ್ತಾ ಇರ್ತೀನಿ ಟಿ ವಿಲೆಲ್ಲ. ಈಗ ಅಷ್ಟು ಚೆನ್ನಾಗಿ ಒಂದು ಸೊಳ್ಳೆ ಬರೆದಿದ್ದಂಗೆ ನೋಡ್ಕೊತಾ ಇದ್ದಾರೆ, ಗಡಿನ ಚೆನ್ನಾಗಿ ಕಾಯ್ತಾ ಇದ್ದಾರಲ್ಲ. ಎಂಥ ಪ್ರತಿಕೂಲ ಹವಾಮಾನದಲ್ಲೂ ಅವರು ಸೈನಿಕರು ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ನಾನು ನೋಡ್ತಾ ಇರ್ತೀನಿ ಟಿ ವಿಯಲ್ಲಿ ಯಾವಾಗಲೂ. ಇದಾದ ನಂತರ ಕುಟುಂಬಕ್ಕೆ ಸರ್ಕಾರ ಒಂದಷ್ಟು ಸಹಾಯ ಮಾಡುತ್ತೆ ಅಂತ ಹೇಳ್ತು. ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಹೇಗೆ ಸಹಾಯ ಮಾಡಿದೆ ಅಂದರೆ ಎಲ್ಲರೂ ಸಹಾಯ ಮಾಡಿದವರು ಯಥಾನುಶಕ್ತಿ ಎಲ್ಲರಿಗೂ ಹಾಕಿ ಕೊಡಬೇಕು ಹಾಗೆ ಕೊಟ್ಟಿದ್ದಾರೆ. ಎಲ್ಲ ನಮ್ಮ ಸೊಸೆ ಇಟ್ಕೊಂಡಿದ್ದಾಳೆ, ಅಡ್ಡಿ ಇಲ್ಲ. ಬ್ಯಾಂಕಲ್ಲಿ ಅವ್ರ ಅಣ್ಣನೇ ಬ್ಯಾಂಕ್ ಮ್ಯಾನೇಜರ್ ಅಲ್ಲ, ಸೇಫಾಗಿ ಇಟ್ಟಿದ್ದಾನೆ, ಅಡ್ಡಿ ಇಲ್ಲ. ಮಂಜುನಾಥ್ ಅವ್ರ ಮಗ ನಿಮ್ಮ ಮೊಮ್ಮಗಂದು ಕೂಡ ಭವಿಷ್ಯದ ಚಿಂತೆ ಇತ್ತು. ಈಗ ಹೇಗೆ ಒಂದು ಏನೇನಾಯಿತು? ಆರ್ ವಿ ಕಾಲೇಜಲ್ಲಿ ಸೇರಿಸಿದ್ರು, ಫ್ರೀ ಸೀಟು ಎಲ್ಲ, ಅಲ್ಲೇ ಫ್ರೀ ಅಕಾಮಿಡೇಷನ್ ಎಲ್ಲ ಇದೆ, ಏನು ತೊಂದರೆ ಇಲ್ಲ. ಇದ್ರ ಬಗ್ಗೆ ನಮಗೆ ಏನು ದೂರು ಗೀರು ಏನೂ ಇಲ್ಲ. ಇದೇ ಒಂದು ಸಮಾಧಾನ ಸ್ಥಿತಿಯಿಲ್ಲಿದೆ ಅಷ್ಟೇ. ನಿಮ್ಮ ಮೊಮ್ಮಗನ ಅಡ್ಮಿಷನ್ಗೆಲ್ಲ ಯಾರು ಸಹಾಯ ಮಾಡಿದ್ರು? ಯಾರು ಮಾಡಿದ್ರು ಸಹಾಯ ಎಲ್ಲ? ಅವರು ತೇಜಸ್ವಿ ಸೂರ್ಯ ಅವರು ಅಲ್ಲಿಂದ ರೆಕಮೆಂಡ್ ಮಾಡಿದರು. ಅವರು ಅಲ್ಲಿ ಇದ್ರಲ್ಲ, ಅವರು ಹನಿಮೂನ್ಗೆ ಅಲ್ಲಿಗೆ ಹೋಗಿದ್ರಂತಪ್ಪ, ಕಾಶ್ಮೀರದ ಹತ್ರ. ಅಲ್ಲಿ ಹೋಗಿ ಅವರೆಲ್ಲ ಅವ್ರನ್ನ ಕರ್ಕೊಂಡು ಬಂದು ಬೆಂಗಳೂರಿನಲ್ಲಿ ಉಳಿಸಿ ಎಲ್ಲ. ನೆಕ್ಸ್ಟ್ ನಾವು ಇಲ್ಲಿ ಕಾರ್ ಕಳಿಸಿದ್ವಿ, ನಾವು ಅವ್ರ ಅಣ್ಣ ಹೋಗಿ ಕರ್ಕೊಂಡು ಬಂದ. ಇಲ್ಲಿ ಎಲ್ಲ ಚೆನ್ನಾಗಿ ವ್ಯವಸ್ಥೆ ಆಯಿತು, ಏನು ತೊಂದರೆ ಇಲ್ಲ. ಇವತ್ತು ನೋಡ್ತಿದ್ದೀರಾ ಡೈಲಿಯಲ್ಲಿ ಕೂಡ ಯಾರು ಮೃತಪಟ್ಟಿದ್ದಾರೆ ಅವ್ರದ್ದೊಂದು ಇದನ್ನು ಮಾಡಿ ಅವ್ರಿಗೊಂದು ಇದನ್ನು ಕೂಡ ನಮ್ಮನ್ನು ಕೂಡ ಸಲ್ಲಿಸ್ತಿದ್ದಾರೆ ಡೈಲಿಯಲ್ಲಿ ಕೂಡ ಇವತ್ತೆಲ್ಲ ನೋಡಿದೆ ಅದನ್ನು. ಅವರು ಅವತ್ತು ಒಮರ್ ಅಬ್ದುಲ್ಲನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದನ್ನು ನಾನು ನೋಡಿದೆ. ನಾನು ಇದಕ್ಕೆಲ್ಲ ಸ್ಮಾರಕ ಮಾಡ್ತೀನಿ ಅಂತಂದರು. ತೋರಿಸಿದ್ರು ನನಗೂ, ಅವಳು ಹಾಕಿದ್ಲು, ತೋರಿಸಿದ್ಲು, ಸ್ಮಾರಕ ಮಾಡಿದರು. ಇದರಲ್ಲಿ 12ನೇ ಹೆಸರೇನೋ ಇದೆ, ನಮ್ಮ ಮಗನ ಮಂಜುನಾಥ ರಾವ್ KM ಅಂತ ಇದೆ. ಈ ಒಂದು ಘಟನೆ ಯಾವತ್ತು ಒಂದು ನೆನ್ಪಿಡ್ಕೊಳ್ಳುವಂಥ ಘಟನೆ ಆಗ್ಬಿಡ್ತು. ಒಂದು ಬೇಸರ ಒಂದು ಕಡೆ ಆಯಿತು. ಸೊ ಪ್ರವಾಸಿಗರು ಅಲ್ಲಿ ಹೋದಾಗ ತುಂಬ ಖುಷಿಯಾಗಿ ಹೋಗ್ತಿದ್ರು. ಸೊ ಈ ಒಂದು ಘಟನೆ ನಂತರ ಎಲ್ಲರೂ ಕೂಡ ಒಂದು ಭಯಭೀತರಾಗ್ಬಿಟ್ರು ಅಂತಮ್ಮ. ಎಲ್ಲರೂ ಭಯಭೀತರಾಗಿ ಓಡೇ ಹೋಗ್ಬಿಟ್ಟಿದ್ರು. ಇವ್ರು 4 ಜನ ಉಳ್ಕೊಂಬಿಟ್ಟಿದ್ರಂತೆ. ಅದು ಹೆಂಗೆ ನಂಗೆ ದೇವ್ರ ಶಕ್ತಿ ಕೊಟ್ಟನೋ ಏನೋ ಅಂತ ನಂಗೆ ಗೊತ್ತಿಲ್ಲ ಅಂತ ಅವಳು ಈಗಲೂ ನೆನೆಸ್ಕೊತಾ ಇರ್ತಾಳೆ. ನಿನ್ನೆ ಯಾರೋ ಬಂದಿದ್ರು ಅವ್ರ ಹತ್ರ ಎಲ್ಲ, ನಮ್ಮ ಫ್ರೆಂಡ್ಸ್ ಎಲ್ಲ, ನಮ್ಮ ಮೊಮ್ಮಕ್ಕಳೆಲ್ಲ ಬಂದಿದ್ರು, ಅವ್ರ ಹತ್ರ ಹೇಳ್ತಾ ಇದ್ಲು, ಹಿಂಗೆ ಶಕ್ತಿ ಕೊಟ್ಟು ನಾನು ಹೆಂಗೋ ಬಂದಿದ್ದೀನಿ ಅಂತ ಹೇಳ್ತಾ ಇದ್ಲು. ಕೊನೆಯದಾಗಿ ಏನು ಹೇಳ್ತಾರೆ ಎಲ್ಲ ಬೆಳವಣಿಗೆಯಿಂದ ಕಳೆದ ಒಂದು ವರ್ಷದಿಂದ ಮಗ ನಿಮ್ಮ ಜೊತೆಗಿದ್ದ, ತುಂಬ ಖುಷಿಯಾಗಿದ್ರಿ. ಈ ವರ್ಷ ಮಗ ನಿಮ್ಮ ಜೊತೆಗಿಲ್ಲ, ಮೊಮ್ಮಗ ಮತ್ತು ಸೊಸೆ ಮಾತ್ರ ಉಳ್ಕೊಂಡಿದ್ದಾರೆ. ಜವಾಬ್ದಾರಿ ತುಂಬ ಜಾಸ್ತಿ ಇದೆ ಅಂತ. ಜವಾಬ್ದಾರಿ ಎಲ್ಲ ಜಾಸ್ತಿ ಇದೆ. ಆದರೆ ಉಗ್ರಗಾಮಿಗಳಿಗೆ ಇವ್ರ ಸಂತೋಷನ ಕಿತ್ಕೋಬೇಕು ಅಂತ ಬಂದಿದ್ದರು. ಹೇಗೋ ನಡ್ಕೊಂಡು ಹೋಗುತ್ತೆ. ಅವ್ರು ಇನ್ನು ನಮ್ಮ ಕಡೆ ಬರಬಾರ್ದು ಅಷ್ಟೇ. ನಾವು ಹೆಂಗೋ ಸಂತೋಷ ಅಲ್ದಿದ್ರು ಜೀವನ ಸಾಗಿಸ್ತೀವಿ. ನಮ್ಮ ಕರೆ ಬರೋ ತನಕ, ಕಾಲನ ಕರೆ ಬರೋ ತನಕ ನಾವು ಸಾಗಿಸ್ತೀವಿ. ಸರ್ಕಾರನೂ ಒಳ್ಳೆ ತೀರ್ಮಾನ ತಗೊಂಡಿದ್ದು, ನಮ್ಗೆ ಅದೊಂದು ಸಮಾಧಾನ ಸ್ಥಿತಿ ಇದೆ, ತೊಂದರೆ ಇಲ್ಲ. ಓಕೆ, ಇದು ಮಂಜುನಾಥರ ತಾಯಿ ಮಾತು. ತುಂಬ ಈ ಘಟನೆ ನಡೆದು 1 ವರ್ಷ ಆಗಿದೆ. ಇನ್ನೂ ನೆನಪು ನೋವು ನಮಗಿನ್ನೂ ಹಾಗೇ ಇದೆ. ಆದರೆ ಸರ್ಕಾರ ಏನೋ ಒಂದು ದಿಟ್ಟ ನಿರ್ಧಾರ ತೆಗೆದುಕೊಂಡು ಆಪರೇಷನ್ ಸಿಂಧೂರ್ ಮಾಡ್ತು. ಅದರ ಬಗ್ಗೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾಮನ್ ರವಿಕುಮಾರ್ ಜೊತೆ ಬಸವಗಣ್ವೆ, TV9 ಶಿವಮೊಗ್ಗ.